ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರಲಕ್ಷ್ಮಿ ಕ್ರಿಯೇಟಿವ್ ಚಾನಲ್. ಇವತ್ತು ನಾನು ಈ ವಿಡಿಯೋದಲ್ಲಿ ಬ್ಲೌಸ್ ಪೀಸಲ್ಲಿ ಉಳಿದಿರೋಂಥ ಸ್ಯಾರಿ ಬ್ಲೌಸ್ ಬಾರ್ಡರ್ಗಳನ್ನ ಉಪಯೋಗಿಸ್ಕೊಂಡು ಪಿಲ್ಲೋ ಕವರ್ಗೆ ಹೇಗೆ ಪಿಲ್ಲೋ ಕವರ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗ ನಾನೊಂದು ಪಿಲ್ಲೋ ತೊಗೊಂಡಿದ್ದೀನಿ. ಇದು 17.5 ಇದೆ. 17.5 by 17.5 ಆ ಕಡೆಯಿಂದ ಈ ಕಡೆಗೂ 17.5 ಇದೆ. ಇದಕ್ಕೆ ನಾನು ಕಾಟನ್ದು ಬ್ಲೌಸ್ ಪೀಸ್ ತೊಗೊತಾ ಇದ್ದೀನಿ. ಬೇಸ್ಗೆ ಕಾಟನ್ ಬ್ಲೌಸ್ ಪೀಸ್ ತೊಗೊತಾ ಇದ್ದೀನಿ. ಫ್ರಂಟಿಗೆ ಬಾರ್ಡರ್ಸ್ನೆಲ್ಲ ನಾನು ತೊಗೊಂಡು ಅಟ್ಯಾಚ್ ಮಾಡ್ಕೊತೀನಿ. ಈಗ ನೋಡಿ ನಾನು ಅಳತೆ ತೊಗೊಂಡಿದ್ದೀನಿ. ಬ್ಲೌಸ್ ಪೀಸ್ ಹಾಕ್ಕೊಂಡು ಅದು ಬ್ಲೌಸ್ ಪೀಸು 1.5 ಇಂಚಷ್ಟು ಎಕ್ಸ್ಟ್ರಾ ತೊಗೋಬೇಕು. ಯಾಕೆ ಸುತ್ತೂ ಪಿಲ್ಲೋ ಇಟ್ಬಿಟ್ಟು ಪಿಲ್ಲೋಯಿಂದ 1.5 ಇಂಚ್, ಯಾಕಂದರೆ ನಾನು ಸುತ್ತು 4 ಕಡೆನೂ ಸ್ಟಿಚ್ ಹಾಕಬೇಕು. ಹಾಗಾಗಿ ಒಂದೊಂದು ಇಂಚಷ್ಟು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ನಾನು. ನೀಟಾಗಿ 2 ಸ್ಟಿಚ್ ನೀಟಾಗಿ ಹಾಕಿದ್ರೆ ಪಿಲ್ಲೋ ಚೆನ್ನಾಗಿ ಬಾಳಿಕೆ ಬರುತ್ತೆ. ಈ ಹಬ್ಬಗಳ ಟೈಮಲ್ಲಿ, ಅಕೇಶನ್ ಟೈಮಲ್ಲೆಲ್ಲ ಡಿಸೈನಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಡಿಫ್ರೆಂಟ್ ಲುಕ್ ಇರುತ್ತೆ ಬಾರ್ಡರ್ಗಳಿಂದ ಹೊಲಿಯೋದು. ಹಾಗಾಗಿ ನಾನು ಇದನ್ನು ಒಂದೆರಡು ಹೊಲಿಯೋಣ ವಿಡಿಯೋ ಮಾಡಬೇಕೋಸ್ಕರ ಮಾಡ್ತಾಯಿದ್ದೀನಿ. ಈಗ ನೋಡಿ ನಾನು 1.5 ಇಂಚಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ ಬ್ಲೌಸ್ ಪೀಸಲ್ಲಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತಾರೆ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಮತ್ತೇನಾದರೂ ಚೇಂಜಸ್ ಮಾಡ್ಕೋಬೇಕಂದ್ರೆ ಕಾಮೆಂಟ್ ಮೂಲಕ ದಯವಿಟ್ಟು ತಿಳಿಸಿ. ಈಗ ನೋಡಿ ನಾನು ಆ ಬಾರ್ಡ್ರನ್ನ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಸುತ್ತು ಕಟ್ ಮಾಡ್ಕೋಬೇಕು. ಈಗ ಇದು ನಮಗೆ ಬ್ಯಾಕ್ ಬೇಸ್ಗಾಗುತ್ತೆ. ಇದು ಬೇಸ್ಗೆ ಇದನ್ನು ಕಟ್ ಮಾಡ್ಕೊಂಡು ಬಾರ್ಡರ್ಸ್ಗೆಲ್ಲ ಫ್ರಂಟ್ ಕಟ್ ಮಾಡ್ಕೊಳ್ಳೋಣ. ನಾನು ಈಗ ತೋರಿಸ್ತೀನಿ ಯಾವ ಥರ ಕಟ್ ಮಾಡ್ಕೋಬೇಕು ಅಂತ. ನೋಡಿ, ಸ್ಯಾರಿಲಿ ಎಂಬ್ರಾಯ್ಡಿಂಗ್ ಮಾಡ್ಕೊಂಡು ಒಂದು ಸೈಡ್ ಎಂಬ್ರಾಯ್ಡಿಂಗ್ ಮಾಡ್ಕೊಂಡು ಇನ್ನೊಂದು ಸೈಡ್ ಬಾರ್ಡ್ರಸ್ ಎಲ್ಲ ಹಾಗೇ ಉಳಿಸಿ ಇರುತ್ತಲ್ಲ, ಆ ಥರದ್ದು ಬ್ಲೌಸ್ ಪೀಸ್ಗಳೆಲ್ಲ ನನ್ನ ಹತ್ರ ಬೇಕಾದಷ್ಟಿದೆ. ಅದನ್ನೆಲ್ಲ ಈಗ ನಾನು ಇದಕ್ಕೆ ಮೊದಲಂದರೆ ಪರ್ಸ್ ಮಾಡ್ತಿದ್ದೆ. ಈಗ ಒಂದು ಪಿಲ್ಲೋ ಕವರ್ ಮಾಡೋಣ ಅಂತ ನಾನು ಇದು ಮಾಡಿ ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ ಎಲ್ಲನೂ ಹೊಲ್ಕೊಂಡು ಬರ್ತೀನಿ. ಈಗ ನೋಡಿ ಹೊಲ್ದಿದ್ದೀನಿ. ಈಗ ಅದನ್ನ ಮೇಲೆ ಮತ್ತೊಂದು ಟಾಪ್ ಸ್ಟಿಚ್ ಹಾಕಿದ್ರೆ ಸೆಕ್ಯೂರ್ ಆಗಿರುತ್ತೆ ಸ್ಟಿಚ್. ನೀಟಾಗಿ ನಾನು ಎಲ್ಲನೂ ನನಗೆ ಎಷ್ಟು ಬಿಡ್ತಲ್ಲಿ ಬೇಕೋ ಅಷ್ಟು ಬಿಡ್ತಲ್ಲಿ ನಾನು ಎಲ್ಲನೂ ರೆಡಿ ಮಾಡಿ ಸ್ಟಿಚ್ ಹಾಕಿದ್ದೀನಿ. ನೋಡಿ, ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ನಾನು ಅದನ್ನು ಪಿಲ್ಲೋಗೆ ಇಕ್ಕಿ ಮೆಜರ್ಮೆಂಟು ನೋಡ್ತಾ ಇದ್ದೀನಿ ಎಷ್ಟಿದೆ, ಕರೆಕ್ಟಾಗಿದೆಯಲ್ಲ ಅಂತ. ಇನ್ನು ಎಕ್ಸ್ಟ್ರಾನೇ ಇದೆ. ಈಗ ನಾವು ರೆಡಿ ಮಾಡ್ಕೊಂಡು ಕಾಟನ್ ಪೀಸ್ನ ಅದ್ಮೇಲೆ ಹಾಕ್ತಾಯಿದ್ದೀನಿ. ಈಗ ನೋಡಿ, ನಾವು ಎಷ್ಟು ಬಿಡುತ್ತಲ್ಲಿ ಬೇಕು, ನಮಗೆ ಸ್ಟಿಚ್ಗೆ ಎಷ್ಟು ಬೇಕು ಎಲ್ಲ ನೀಟಾಗಿ ನೋಡ್ಕೊಂಡು ಸೆಟ್ ಮಾಡ್ಕೋಬೇಕು. ಸೆಂಟರಲ್ಲಿ ನಾನು ಒಂದು ಕಟ್ಟಿಂಗ್ ಮಾಡ್ಕೊಂಡು ಸೆಂಟ್ರಲ್ಲಿ ಒಂದು ಕಟ್ಟಿಂಗ್ ಮಾಡಿಕೊಂಡು ಅದನ್ನು ಹಾಫಿಗೆ ಮಡ್ಚ್ಕೊತಾ ಇದ್ದೀನಿ ಬ್ಲೌಸ್ ಪೀಸು. ಅದನ್ನು ಕಟ್ ಮಾಡಿಕೊಂಡು ನೀಟಾಗಿ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಅದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಸ್ಟಿಚಿಂಗ್ ಮಾಡಿಕೊಂಡು ಅದನ್ನು ಆ ಕಡೆ ಈ ಕಡೆ 2 ಕಡೆನೂ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ. 2 ಕಡೆ ಸ್ಟಿಚ್ ಮಾಡ್ಕೊಂಡಿದ್ದೆ ನೋಡಿ. ಈಗ ನಾನು 2 ಕಡೆ ಸ್ಟಿಚ್ ಮಾಡ್ಕೊಂಡಿದ್ದಾಯಿತು. ಈಗ ನಾನು ಮತ್ತೆ ಪಿಲ್ಲೋ ಮೇಲೆ ಹಾಕಿ ನೋಡ್ತಾ ಇದ್ದೀನಿ. ಈಗ ಒಂದು ಹಾಫ್ ನನಗೆ ಬರಬೇಕು. ನೀಟಾಗಿ ಹಾಕ್ಕೊಂಡು ಎಕ್ಸ್ಟ್ರಾ ಏನಿದೆ ಅದನ್ನು ನಾವು ಈಗಲೇ ಟ್ರಿಮ್ ಮಾಡ್ಕೊಳ್ಳೋಣ. ಈಗ ನಾನು ಬ್ಲೌಸ್ ಪೀಸ್ನ ನೀಟಾಗಿ ಅದ್ರ ಮೇಲೆ ಇಟ್ಟು ಎಡ್ಜ್ಗಳಿಗೆ 1.5 ನಾನು ಎಷ್ಟು ಎಕ್ಸ್ಟ್ರಾ ಇಟ್ಕೊಂಡಿದ್ದೀನೋ ಅಷ್ಟು ಎಕ್ಸ್ಟ್ರಾಗಿ ನಾನು ನೀಟಾಗಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡು ಬರ್ತೀನಿ. ಈ ಕಟ್ ಆಫ್ ಪೀಸ್ನ ಹಾಫು ಮೇಲೆ ಬರೋಂಗೆ ಇನ್ನೊಂದು ಇದ್ರ ಮೇಲೆ ಬರೋಂಗೆ ನೋಡ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಈ ಥರ ಫಿಲ್ಲೋಸ್ ಮಾಡ್ಕೊಳೋದ್ರಿಂದ ತುಂಬ ಚೆನ್ನಾಗಿ ಡಿಸೈನಾಗಿ ಲುಕ್ಕಾಗಿ ಚೆನ್ನಾಗಿ ಕಾಣಿಸುತ್ತೆ. ಚಿಕ್ಕ ಸ್ಮಾಲ್ ಪಿಲ್ಲೋಗಳು ಇದು ತುಂಬ ಹಬ್ಬಗಳ ಟೈಮ್ಗಳಲ್ಲೆಲ್ಲ ಯೂಸ್ ಮಾಡಿದ್ರೆ ಥರ ರಿಚ್ ಲುಕ್ ಕಾಣಿಸುತ್ತೆ. ಇದೇ ಥರ ಸಣ್ಣ ಪೀಸ್ಗಳು ಅಷ್ಟೇ ಕಟ್ ಮಾಡ್ಕೊಂಡು ನಾವು ಟೇಬಲ್ ರನ್ನರು, ಡೈನಿಂಗ್ ಟೇಬಲ್ ಮೇಲೆ ಹಾಕೋಂಥ ಕ್ಲಾತು ಅದನ್ನೆಲ್ಲ ರೆಡಿ ಮಾಡ್ಬೋದು. ನಾನು ಮೊದಲಂದರೆ ಈ ಥರ ಪೀಸ್ಗಳನ್ನೆಲ್ಲ ಯೂಸ್ ಮಾಡ್ಕೊಂಡು ನಾನು ಕಾಲೊರ್ಸೋದು ಮ್ಯಾಟ್ ಮಾಡ್ಕೊತಾ ಇದ್ದೆ. ಎಣೆದ್ಬಿಟ್ಟು ಜಡೆ ಥರ ಎಣೆದ್ಬಿಟ್ಟು ಮ್ಯಾಟ್ ಮಾಡ್ತಾಯಿದ್ದೆ. ಈಗ ಒಂದು ಪಿಲ್ಲೋದು ಇದು ಮಾಡೋಣ ಅಂತ ಬಾರ್ಡ್ರಸ್ ತುಂಬ ಚೆನ್ನಾಗಿತ್ತು. ಹಾಗಾಗಿ ನಾನು ಒಂದು ಪಿಲ್ಲೋ ಇದು ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ಈ ಕಡೆ ನೋಡಿ ನಾನು ಸುತ್ತಕ್ಕೂ 4 ಸೈಡು ಹೊಲ್ದಿದ್ದೀನಿ. ಸೆಂಟರಲ್ಲಿ ಗ್ಯಾಪ್ ಇದೆ. ಈಗ ನಾನು ಪಿಲ್ಲೋ ಸೇರಿಸಿ ತೋರಿಸ್ತಾ ಇದ್ದೀನಿ ನೋಡಿ ಹೇಗೆ ಬಂದಿದೆ ಅಂತ. ಹಾಕೋಕ್ಕೆ ತೆಗಿಯೋಕ್ಕೆ ಸುಲಭವಾಗಿ ಇರಲಿ ಅನ್ನೋದಕ್ಕೆ ಒಂದು 1/2 ಇಂಚಷ್ಟು ನಾನು ಎಕ್ಸ್ಟ್ರಾ ಇಟ್ಟಿದ್ದೀನಿ. ನೀವು ಆ ಥರ 1/2 ಇಂಚಷ್ಟು ಎಕ್ಸ್ಟ್ರಾ ಇಟ್ಕೊಟ್ಟು ತೆಗಿಯೋದಕ್ಕೆ ಹಾಕೋಕ್ಕೆ ಸುಲಭ ಬರ್ತದೆ. ಜಾಸ್ತಿ ಟೈಟ್ ಮಾಡಿಬಿಟ್ರು ನೀಟಾಗಿ ಫಿಲ್ಲೋ ಅಷ್ಟು ಇದ್ರಾಗಿರಲ್ಲ. ನಾನು ಸ್ವಲ್ಪ ಲೂಸಾಗಿ ಹೊಲ್ದಿದ್ದೀನಿ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ.
ನೀವು ಬೇಕಿತ್ತು ಅಂದರೆ ಅದರಲ್ಲಿ ಅಲ್ಲಿ ಬೇಕಾದರೆ ಒಂದು ಪ್ರೆಸ್ ಬಟನ್ ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಬರೀ ಗುಂಡಿ ಹಾಕ್ಕೊಂಡ್ರು ಸಾಕಾಗುತ್ತೆ. ಈಗ ನೋಡಿ ಕಲರ್ಫುಲ್ಲಾಗಿತ್ತು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.